ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ ಈ ಸುದ್ದಿಗಾಗಿ. ಬಿಕಾಸ್ ನಾವು ಯಾರನ್ನ ದೇವರು ಅಂತ ಹೇಳಿ ನೋಡ್ತೀವೋ, ಯಾರನ್ನ ನಾವು ದೇವರ ಪ್ರತಿಬಿಂಬ ಅಂತ ಹೇಳಿ ಪೂಜಿಸ್ತೀವೋ ಅಂತವರು ತಪ್ಪು ಮಾಡ್ತಾರೆ ಅಂತ ಅಂದ್ರೆ ನಾವು ಅದನ್ನ ಸಹಿಸ್ಕೊಳ್ಳೋದಿಲ್ಲ ಮತ್ತು ಅದನ್ನ ನಂಬೋದಕ್ಕೂ ಹೋಗಲ್ಲ. ಬಟ್ ಒಬ್ಬ ರಾಜ್ಯದ ದೊಡ್ಡ ಮಠದ ಮಠಾಧೀಶ ಇಂಥ ಕೆಟ್ಟ ಒಂದು ನೀಚ ಕೆಲಸವನ್ನ ಮಾಡಿದ್ದಾರೆ. ಅಸಹ್ಯತನದ ಪರಮಾವಧಿ, ಅದನ್ನ ಬಾಯಿ ಬಿಟ್ಟು ಹೇಳೋದಕ್ಕೂ ಕೂಡ ಅಸಹ್ಯ ಆಗುತ್ತೆ. ಅಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಈ ವಿಚಾರ ನಮಗ್ ಮಾತ್ರ ಗೊತ್ತಿದೆಯಾ ಅಂತ ಅಂದ್ರೆ ಇಲ್ಲ, ಅವರಿಗೆ ಸಂಬಂಧಪಟ್ಟಂತ ಎಲ್ರಿಗೂ ಕೂಡ ಗೊತ್ತಿದೆ. ಆ ಸಮುದಾಯದ ಕೆಲವೊಂದಿಷ್ಟು ಜನ ನಾಯಕರಿಗೂ ಗೊತ್ತಿದೆ ಮತ್ತು ಜನರಿಗೂ ಗೊತ್ತಿದೆ. ಸರಿಯಾಗಿನೇ ಬುದ್ಧಿ ಕಲಿಸಿದ್ದಾರೆ ಆ ಒಬ್ಬ ಸ್ವಾಮೀಜಿಗೆ. ಸೊ ಈಗ ಅದರ ಮುಂದುವರೆದ ಚಾಪ್ಟರ್ ಅನ್ನ ನಾವು ನೋಡೋಣ. ಈಗ ಸ್ವಾಮೀಜಿ ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ, ಜೊತೆಗೆ ಆ ಸಮುದಾಯದ ಜನಕ್ಕೆ ಅವ್ರು ಹೆಂಗ ಮುಖ ತೋರಿಸ್ತಾರೆ ಈಗ ಅನ್ನೋ ಒಂದು ಪ್ರಶ್ನೆ. ಸೊ ಇದೆಲ್ಲದರ ಬಗ್ಗೆ ಈಗ ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಸ್ವಾಮೀಜಿ ಸೆಕ್ಸ್ ಫೈಲ್ಸ್ ಕಗ್ಗೋಡು ಚಾಪ್ಟರ್ 2. ವೀಕ್ಷಕರೇ, ಸುಮ್ಮನೆ ಹೇಳಲ್ಲ, ಇಡೀ ರಾಜ್ಯದ ಜನರೇ ಬೆಚ್ಚಿ ಬೀಳುವಂತ ಸುದ್ದಿ ಇದು. ಇದು ಇಡೀ ಕರ್ನಾಟಕವೇ ಶಾಕ್ ಆಗುವಂತ ನ್ಯೂಸ್. ಇದು ಯಾರಿಗೂ ಸಿಗದ ಬಿಗ್ ಸೆನ್ಸೇಷನಲ್ ಸುದ್ದಿ. ಇದು ಯಾರಿಗೂ ಸಿಗದ ಬಿಗ್ ಸೆನ್ಸೇಷನಲ್ ಸುದ್ದಿ. ಈ ಸುದ್ದಿ ನೋಡಿದ್ರೆ ನೀವು ದಂಗಾಗೋದು ಗ್ಯಾರಂಟಿ. ಆ ಸ್ವಾಮೀಜಿಯ ಕಾಮಕಾಂಡದಲ್ಲಿ ಮತ್ತೊಂದು ಚಾಪ್ಟರ್ ಇದೆ, ಭಯಾನಕವಾದಂತ ಚಾಪ್ಟರ್ ಇದೆ. ಎಲ್ಲೂ ಇಲ್ಲದ ಕಾಮಯೋಗಿ ಕಾಮ ಲೀಲೆಯ ಅಸಲಿ ಸತ್ಯ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ. ಆ ಸ್ವಾಮೀಜಿಯ ಸೆಕ್ಸ್ ಫೈಲ್ಸ್. ಸ್ವಾಮೀಜಿ ಇದ್ರ ಜೊತೆಗೆ ಇನ್ನೊಂದು ಪದ ಸೇರಿಸ್ಕೊಳ್ಳೋದಿದೆಯಲ್ಲ, ಅಸಹ್ಯ ಆಗಿಬಿಡುತ್ತೆ. ಸ್ವಾಮೀಜಿ ಅಂತ ಅಂದ್ರೆ ದೇವರು, ಅವರ ಮಾತೆ ನಮಗೆ ಶಾಸನ ಅನ್ನೋ ನಿಟ್ಟಿನಲ್ಲಿ ನಂಬುವಂತ ಜನ ನಾವು ಭಾರತದವರು. ಆದ್ರೆ ಇಂಥ ಮಠಾಧೀಶ, ಇಂಥ ಒಬ್ಬ ಸ್ವಾಮೀಜಿ ಇಂಥ ಅಸಹ್ಯತನದ ಪರಮಾವಧಿ ಅಂತ ಕೆಲಸ ಮಾಡ್ತಾರೆ ಅಂತ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಗ್ಯಾರಂಟಿ ನ್ಯೂಸ್ ಇವತ್ತು ಬಿಚ್ಚಿಡ್ತಾ ಇದೆ ಆ ಸ್ವಾಮೀಜಿಯ ಸೆಕ್ಸ್ ಫೈಲ್ಸ್. ಏನ್ ಮಾಡಿದ್ರು ಹಾಗಾದ್ರೆ ಆ ಸ್ವಾಮೀಜಿ? ಎಲ್ಲೆಲ್ಲಿ ಯಾರ್ಯಾರ ಜೊತೆಗೆ, ಯಾವ್ಯಾವ ಮಹಿಳೆಯರ ಜೊತೆಗೆ ಸಿಕ್ಕಾಕೊಂಡಿದ್ದಾರೆ ಹಾಗಾದ್ರೆ ಆ ಸ್ವಾಮೀಜಿ? ಸುಮ್ಮನೆ ಅಲ್ಲ, ಒಬ್ಬ ಸ್ವಾಮೀಜಿಯ ಬಗ್ಗೆ ಇಂಥ ಸುದ್ದಿ ಬರುತ್ತೆ ಅಂತ ಅಂದ್ರೆ 100 ಸಾರಿ ಯೋಚನೆ ಮಾಡ್ತೀವಿ. ಅದು ನಿಜಾನ, ಸುಳ್ಳ, ಅಥವಾ ಯಾರಾದ್ರೂ ಅವರ ಹೆಸರಿಗೆ ಮಸಿ ಬಳಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ? ಸಹಜವಾಗಿ ಆ ಪ್ರಶ್ನೆಗಳು ಬಂದೇ ಬರ್ತವೆ. ಬಟ್ ಒಂದು ಸುದ್ದಿ ಅಂತ ಬಂದಾಗ ಅದರ ಹಿನ್ನೆಲೆಯನ್ನು ಕೂಡ ನಾವು ಯೋಚನೆ ಮಾಡ್ತೀವಿ. ಇದು ನಿಜಾನ, ಎಷ್ಟರ ಮಟ್ಟಿಗೆ ನಿಜ ಅಂತ ಹೇಳಿ. ಬಟ್ ಅದು ನಿಜ ಅಂತ ಗೊತ್ತಾದಾಗ ಮೊದಲಿಗೆ ಶಾಕ್ ಆಗೋದು ನಾವೇ. ಈ ಸ್ವಾಮೀಜಿ ಇಂಥ ಹೋರಾಟಗಳಲ್ಲೆಲ್ಲ ಭಾಗಿಯಾಗಿದ್ರು, ಜನರಿಗೋಸ್ಕರ ಮುಂದೆನೆ ನಿಂತ್ಕೊಂಡಿದ್ರು.
ಎಷ್ಟು ಒಳ್ಳೆ ಸ್ವಾಮೀಜಿ ಇವರು ಅಂತ ನಾವೆಲ್ಲ ಅನ್ಕೊಂಡಿದ್ವೋ ಆಶ್ಚರ್ಯ ಆಗೋಗ್ಬಿಡುತ್ತೆ. ಈ ಸ್ವಾಮೀಜಿ ಇಂಥ ಕೆಲಸ ಮಾಡೋದಕ್ಕೆ ಸಾಧ್ಯನಾ ಅಂತ.